ಈ ಮನೆ ಒಳಗಿಂದ ಗಂಚಿನ ದನಿ ಕೇಳಿಸುತ್ತಲ್ಲ. ಅಯ್ಯೋ ನನ್ನ ಮಾಡೆ, ಈ ಮನೆಯ ಯಜಮಾನ ಒಬ್ಬನೇ ಒಬ್ಬ. ಅವನನ್ನು ಮದುವೆ ಮಾಡ್ಕೊಂಡು ಬಂದು 3 ತಿಂಗಳು ಆಗಿಲ್ಲ, ಯುದ್ಧ ಪ್ರಾರಂಭ ಆಯ್ತು. ಆದ್ದರಿಂದ ದಿನಗಳ ಹಿಂದೆ ಸಾಮಂತರ ಸೈನ್ಯಕ್ಕೆ ಬರ್ತಾ ಇರೋದು ನನ್ನ ಗಂಡ. ಸಾಕು ಮಾಡಮ್ಮ ನಿನ್ನ ಅಭಿನಯವನ್ನು. ಎಲ್ಲ ಅಭಿನಯಗಳನ್ನು ಬಲ್ಲ ಶಕುನಿ ಮಾವನವರ ಶ್ರೇಷ್ಠ ಶಿಷ್ಯ ಶಂಕರದತ್ತ ನಾನು. ಗಂಟಲು ಬಿಗಿದು 108 ಮಾತನಾಡುವ ಎಲ್ಲ ಹೆಣ್ಣಿನ ಲಂಪಟತನ ಬಲ್ಲೆ. ಒಳಗ್ಯಾರೋ ಕೆಂಟರ ನೋಡಿಕೊಂಡು ಬರುತ್ತೇನೆ. ನೋಡಿಕೊಂಡು ಬರುತ್ತಾರಾಗಿ. ಬಂದಿದ್ದವ ಆ ಕಡೆ ಹೋದ. ಕೊಡೋದು ನಿನ್ ಗೊತ್ತಿಲ್ಲೇನು? ಹೆಂಗ್ ಹೋಗ್ತಿ? ಅವ ಹಂಗೋಗಿ ಇಲ್ಲಿ ಹೋಗ್ಬ. ಒಳಗಿನ್ಯಾರು? ಇವಳು ನನ್ನ ಗೆಳತಿ. ಒಳಗಿನ್ಯಾರು ಇಲ್ಲವೆಂದು ಹೇಳಿದೆಯಲ್ಲಮ್ಮ. ಹೌದು ಹೇಳ್ತೆ. ಈಗ ಇವಳದಲ್ಲ ನೇತಲ ಬಾಗಿಲಿನಿಂದ ಬಂದಿರ್ಬೋದು. ಅದಕ್ಕಾಗಿ ಗಡಿಗೆಯ ಒಳಗೆ ಅಡಗಿ ಕುಳಿತಿದ್ದವಳೆ. ಕಾಲಗತ್ತು ಹೋದ ನನ್ನ ಗಂಡ. ಅಯ್ಯೋ ಅಯ್ಯೋ ನನ್ನ ಗೆಳತಿ ಆದನಂತೆ. ನಾನು ಹೆಣ್ಣು ಬಾಳವ್ವ, ಗಂಡನಿಂದ ಬಾಳು ಯಾ ಬಾಳ ಗೆಳತಿ. ಅವ್ವ ನಾನು ಏನ್ ಹೇಳಿ ಗಂಡ ಹೋಗಿ ಬರ್ತುತ್ತ ನಾನೇನು ಮಾಡಿ ಪುಟ್ಟಿ ಪುಟ್ಟಿ ತಿಂತುತ್ತ ಅಡಿಗೆ ಹೋಗ್ತುತ್ತ ಅದು ತರ್ತುತ್ತ ಹೂವು ತರ್ತುತ್ತ ತಪ್ಸುತ್ತವ್ವ. ಹೋಗಿ ಕಣ್ಮಯ್ಯವ್ವ ತಾಯಿ ಯಾರಿಗೆ ಹೇಳಿ ಈ ಸಂತ ಯಾಕಂಬಲೆ ಗೆಳತಿ. ಮಿಂಚು ನೇರಳಗಣ್ಣಿನ ಎಣ್ಣೆ ಅರುಣಾಕ್ಷಿ, ನಿನ್ನ ಗುಲಾಬಿ ಗಲ್ಲದ ಮೇಲೆ ನನ್ನ ತಂತ್ರ ಮುದ್ರೆ ಮುದಿಲಿಗೆ ಬಿದ್ದಿದ್ದಲ್ಲ, ಹೊಡೆದನಲ್ಲ ಬಂಡ ಅಂತೆ. ಕೈ ಮುಗಿದು ನಾನು ಇವಳ ಗಂಡ. ಹೂ ಬಂಡ, ನೀನು ಗಂಡಸಲ್ಲವೇ? ನಾನು ಗಂಡಸೆ ಪಲ್ಲಿಂಗ. ಆದ್ರೆ ಯುದ್ಧಕ್ಕೆ ಮಾತ್ರ ಪೂಜ್ರಿ ಕಾಲಿಗೆ ಬಿದ್ದೇಳು ಮಾರಾಯ. ನನ್ನನ್ನು ಮಾತ್ರ ಕಾಲದಲ್ಲಿ ಕರ್ಕೊಂಡು ಹೋಗ್ಬೇಡ. ಈ ಊರಿನ ಬೀಜದ ಓರಿ ಎಂದು ಬಿಟ್ಟು ಹೋಗುವ ಮಾರಾಯ. ಬಾಯಿ ಮುಚ್ಚೋ ಕೋತಿ. ಹೇಳು ನಿನ್ನ ಹೆಸರು. ಬಾಯಿ ಮುಚ್ಚಿದ್ರೆ ಹೆಂಗೆ ಹೇಳಕ್ಕಾಗತ್ವ? ಬಾಯಿ ತಗದು ಹೇಳು ಅಂತೇಳ. ಹೇಳು. ನನ್ನ ಹೆಸರು ಅನಿಕೊಕ್ಕಪ್ಪ. ನಿಮ್ಮ ಅಪ್ಪನ ಹೆಸರೇನು? ಅನಿಕೊಕ್ಕ. ನಿನ್ನ ಅಡ್ಡ ಹೆಸರೇನು? ಸಕ್ಕರೆ ಮುಕ್ಕ. ನಿನ್ನ ಯಾವ ಕುಲ? ನಂದು ಕಲಬೇಕ ಕುಲ. ಅಂದ್ರೆ ನಮ್ಮ ಅಪ್ಪನ ಕುಲದವಳು, ನಮ್ಮ ಅಪ್ಪನ ಕುಲದವಳು. ಕಲಬೇಕ ಕುಲಪ್ಪ. ನಿನ್ನ ಹೆಂಡತಿ ಹೆಸರೇನು? ಯಾಕೆ ಅದಕ್ಕೆ ಹಾಕ್ಬೇಕು ನಿನ್ ಹೆಂಡತಿ ಹೆಸರು? ನನ್ ಕೇಳಿದ್ ಸಾಲ್ದೇನು? ಹೇಳು.
ಏನ್ ನಾಚಿಕೆ ಆಗತ್ ಬಿಡ. ಇರ್ಲಿ ಹೇಳು. ಅಗ್ನಿಲಿ ಹೊಡೆದ್ರೆ ಮಕ್ಕಳಿಗೆ ಬರ್ತಾಳೆ ಮದಾಂಸೆ. ಏನು ಹೀಗೆ ಹೇಳಿದರೆ ಒಗಟಾಗಿ ಹೇಳ್ತಾರೆ ಹಾಗೆ ಹೇಳು. ಬರೀ ಮದಾಂಸ ಅವಳದು ಯಾವ ಕುಲ? ಅವಳದು ಸೇಮ್ ಕಲಬರಿಕೆ ಕುಲ ಕಳೆ. ಅವಳಿಗೂ ನನಗೆ ಹೀಗಿದ್ದಾಗಿರೋದು. ಮದಾಂಶಿ ಎಂಬ ಅರಮನೆಯ ದಾಸಿ ಒಬ್ಬಳಿರುವರು. ಅರಮನೆಯ ದಾಸಿಯಾದ ನೀನು ಅವಳೇ ಇವಳು, ಇವಳೇ ಅವಳು. ಅರಮನೆಯ ದಾಸಿಯಾದ ನೀನು ನಿನ್ನ ಗಂಡನನ್ನು ಮನೆಯಲ್ಲಿ ಗುಪ್ತವಾಗಿ ಇರಿಸಬೇಕೇನು? ಇಂಥ ಹೇಡಿ ಗಂಡನಾಗಿ ಮಾಡ್ಕೊಳ್ಳೋದು ನನ್ನ ಹಣೆ ಬರದಲ್ಲಿತ್ತು. ಮಾಡೋದೇನು? ಹಾಗಾದರೆ ಇವನನ್ನು ಸಾಮ್ರಾಟರ ಸೈನ್ಯಕ್ಕೆ ಭರ್ತಿ ಮಾಡಿಕೊಳ್ಳಲು ನಿಮ್ಮದೇನು ಆತಂಕ ಇಲ್ಲವಲ್ಲ? ನನಗೆ ಯಾವ ತರದ ಆತಂಕವಿಲ್ಲ. ಧಾರಾಳವಾಗಿ ಕರ್ಕೊಂಡು ಹೋಗಬಹುದು. ಆಯ್ತಪ್ಪ ನವಲಿ ಪಕ್ಕ ತುಂಬಿದವು ನಿನಗೆ 100 ವರ್ಷ. ಕೈಲಾಸ ವಾಸಿ ಆದ ನನ್ನಪ್ಪ ಒಂದಿ ಕೊಕ್ಕನೆ ಆಯ್ದು ನಿಂತಿದೆ ನಿನ್ನ ಮಗನಾದ ನವಲಿ ಪಕ್ಕನ ರೂಪದಲ್ಲಿ. ಸರಿ ಸರಿ ನಡಿ, ಶತ್ರು ನಿಮ್ಮ ರಾಜ್ಯದ ಕಡೆಗೆ. ಸ್ವಲ್ಪ ತಾಳು. ನಿನ್ನ ಕೈಯಲ್ಲಿರುವ ಕಡ್ಡರವನ್ನು ಸ್ವಲ್ಪ ಕೊಡುವೆ. ಎತ್ತಕ್ಕಾಗಿ ಸ್ವಲ್ಪ ಕೊಡು ಹೇಳ್ತೀನಿ. ಇದು ಬರ್ಬೇಕಂದ್ರೆ ಹೆಂಡತಿ ಆಶೀರ್ವಾದ ಇರ್ಬೇಕಲ್ಲ ಮಂಗ. ಬಾ ಬಾ ಬಾ. ನನ್ಗೇನು ಗೊತ್ತು ನಾನು ಇದಕ್ಕೆ ಹೋಗೋದು. ಕತ್ತಿ ಹೆಂಗ್ ಹಿಡಿಬೇಕು ಅಂಬೋದು ಗೊತ್ತಿಲ್ಲ. ಇದಕ್ಕೆ ಹೋಗೋ ಮನುಷ್ಯನಲ್ಲ. ಕತ್ತಿ ಹೆಂಗ್ ಹಿಡಿಬೇಕ ಹೆಂಗ್ ಹಿಡಿಬೇಕು. ನೀನ್ ಯಾವಾಗ ಇದಕ್ಕೆ ಹೋಗಿದ್ದೆ? ನನಗೆ ಪಾಪಡಕ್ ನಮ್ಮ ಅಪ್ಪನ ಮೋಸ ಮಾಡಿಬಿಟ್ಟಾರೆ. ಹೋಗಿ ಬಂದ್ಬಿಟ್ಟಾಳ ಯುದ್ಧಕ್ಕೆ. ನನ್ನ ಧರ್ಮ ಪತ್ನಿ ಆಶೀರ್ವಾದ ಹೊಂದಿದ್ರೆ ಯುದ್ಧದಲ್ಲಿ ಜಯವಾಗಿ ಬರ್ತೀನಿ ಅಂತೇಳಿ ಆಶೀರ್ವಾದ ಮಾಡಿ. ಹೋಗೋಣ. ಯುದ್ಧಕ್ಕೆ ಹೋಗುವೆ ನಾನು, ಯುದ್ಧಕ್ಕೆ ಹೋಗುವೆ, ಹೋಗುವೆ ನಾನು, ಯುದ್ಧಕ್ಕೆ ಹೋಗುವೆ. ಸರ 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 ಕಾಲುವೆ, ಸರ 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 ಮದ ಬಿಟ್ಟು ಹೋಗೋದು ಬಲು ಕಷ್ಟ ಕಡೆ. ಎಲ್ಲರಿಗೂ ಗೊತ್ತಾಗಲ್ಲ ಎಂಡ್ರ ಕಟ್ಟಿಗೆ ಮಾತ್ರ ಗೊತ್ತಿರುತ್ತೆ. ಅನಾರ್ಥಕ್ಕೆ ಕಳಿಸ್ತಿಲ್ಲ. ನಾನು ಗೊತ್ತಲೋ ಇರ್ತೋ ಗೊತ್ತಿಲ್ಲ. ಯಾರು ಏನ್ ನೋಡ್ಬೇಕು ನಿನ್ನ?